ಶೋಧನೆ ಪಂಚರ್ಗಳು ಬೇಕಾದಕ್ಕೆ ಸಾಕ್ಷಿ ಈಗ ಅದು 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡುದು ಕ್ಯಾನ್ಸರ್ ಡ್ಯಾಮೇಜ್ ಆಗೋದಕ್ಕೆ ಸೌಜನ್ಯ ಸಾಕ್ಷಿ ಹೇಗೆ ಗೊತ್ತುಂಟಾ? ಸೌಜನ್ಯ ಸತ್ಲು ಎಲ್ಲ ತಂದ್ರು ಮಾಡಿದ್ರು ಎಲ್ಲ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ಟರೆ ಇದು ಇಲ್ಲ. ಇಂದು 2-3 ವ್ಯಾನ್ ಬಂತು. ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ ರೋಡ್ ಪಕ್ಕಕ್ಕೆ ಬಂದ್ರೆ ಇತ್ತು. ನಾವು ನೋಡು ಏನಪ್ಪ ಹೀಗೆ ಬಂತು. ಎಲ್ಲ ಕರ್ಕೊಂಡು ಬಂದು ಎಲ್ಲ ಕರ್ಕೊಂಡು ಇನ್ನೂ ನೋಡ್ತಾರೆ. 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ರಾತ್ರಿ ಇವರು ಹೋಗುದಲ್ಲಿಗೆ ಅವರು ರಸ್ತೆ ಬದಿಯಲ್ಲಿ ಬಿಡ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ. ಎಣಾತ್ರಕ್ಕೆ ಹೋಗದೆ ಅದು ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು ಇವ್ರು ಮಾತ್ರ ಅಲ್ಲಿ ಹೋಗುದು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರಲ್ಲಿ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು ಸಾಕನಾಶ ಮಾಡಿ ಎಂತ ಮಾಡಿದ್ರು ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತು ಅರ್ಧ ಗಂಟೆಗೆ ಬಂದ್ರು ಕಾರಣವನ್ನು ಹೋದ್ರು ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಸೌಜನ್ಯ ತಾಯಿ ತಗೊಂಡು ಬ್ಯಾಂಕ್ ಹಾಸ್ಪಿಟಲ್ ನುಗ್ಗಿದ್ರು. ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್ ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು ಇವರು. ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಜನಗದಲ್ಲಿ ಸೇರಿಸಿ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಅವ್ರದ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿಯಾದ್ರು ಒಮ್ಮೆ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ ಸಭಾಗಾರದ ಸುತ್ತ ಅಲ್ಲಿ ಸಭಾಗಾರದ ಗೊತ್ತಿಲ್ಲ ಹೀಗಾಗಿದೆ. ಅಲ್ಲಿ ಇದ್ದಾರೆ. ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ. ಎಲ್ಲ ಓಕೆ. ಆಗ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೀನಿ, ಬಂದದನ್ನು ನೋಡಿದ್ದೀನಿ. ಅಲ್ಲಿ ದಾರಿ ಫ್ರೀಯಾಗಿರ್ತದೆ. ಅದು ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ. ಬೇರೆ ವೆಹಿಕಲ್ ಬರೋದಾಗಿದೆ. ಡ್ರಮ್ಮನ್ನೆಲ್ಲ ಇಟ್ಟು ಡ್ರಮ್ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಭಾಗಾರಕ್ಕೆ ಹೋಗೋದಾಗೆ. ಅದೇ ನೀವು ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಗ್ತಾ ಇಲ್ಲ. ಅದೇ ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದ್ರು. ನನ್ನನ್ನು ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ. ಅವ ಎದುರ್ತಾನೆ. ಅವನು ಬೇಜಾರಾದಾಗ ಅವ್ನಿಗೆ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ. ರಾಜೇಂದ್ರ ದಾಸ್ ಅಂತ ಒಬ್ಬ ಇದ್ದಾರೆ. ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗಿದ್ದವರು. ಅವರು ನಮ್ಮನ್ನು ಮಾತು ಹೇಳಿದ್ರು. ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು. ಅದೇ ಹೇಳ್ತಾನೆ ಅದು ಹೇಳುತ್ತಿದ್ದ ಮಾತಂದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಣಿಸಿ ನೋಡದಂತ ಕಾಸು ನಾವು ಕೊಡಿಸ್ತೇವೆ. ಎಣಿಸಿ ನೋಡದಂತ ಕಾಸು BTS ನಿಮ್ಮ ಮನದ ಕನಸಿನಲ್ಲಿ ನೋಡದಂತದ್ದು ನಾವು ಕೊಡ್ತೀವಿ. ನೀವು